ಆಕಸ್ಮಿಕ ಬೆಂಕಿಯಿಂದ ಗುಡಿಸಲು ಹಾಗೂ ದವಸ ಧಾನ್ಯಗಳನ್ನು ಕಳೆದುಕೊಂಡ ಕುಟುಂಬಗಳು. 30ಕ್ಕೂ ಹೆಚ್ಚು ಕುಟುಂಬಗಳು, 100ಕ್ಕೂ ಹೆಚ್ಚು ಜನರು ಗುಡಿಸಲುಗಳನ್ನು ಕಳೆದುಕೊಂಡು ಕಂಗಾಲಾದ ಕುಟುಂಬಗಳಿಗೆ ಆಸರೆಯಾದ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಬೆಂಬಲಿಗರು. 25 ಕೆಜಿ ಅಕ್ಕಿಯ ಜೊತೆ 1 ತಿಂಗಳಿಗಾಗುವಷ್ಟು ದಿನಸಿ ಸಾಮಗ್ರಿಗಳನ್ನು ತಕ್ಷಣವೇ ಬಡ ಕುಟುಂಬಸ್ಥರಿಗೆ ತಲುಪಿಸುವಂತೆ ಬಿಜೆಪಿ ಮಂಡಳ ಅಧ್ಯಕ್ಷ ದರ್ಶನ್ ಹಾಗೂ ಬೆಂಬಲಿಗರಿಗೆ ಸೂಚನೆ ನೀಡಿದ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಅವರ ಸೂಚನೆಯಂತೆ ಬಡ ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳ ಜೊತೆ ಅಡುಗೆ ಮಾಡಿಕೊಳ್ಳಲು ಪಾತ್ರೆಗಳನ್ನು ತೆಗೆದುಕೊಳ್ಳಲು ಧನ ಸಹಾಯವನ್ನು ಮಾಡಿದ ಬೆಂಬಲಿಗರು. ಸರ್ಕಾರದಿಂದ ಆದಷ್ಟು ಬೇಗ ಅವರಿಗೆ ಪರಿಹಾರ ಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿ ಅವರಿಗೆ ತಿಳಿಸುವುದಾಗಿ ಬಡ ಕುಟುಂಬಸ್ಥರಿಗೆ ಆಶ್ವಾಸನೆ ಆಗಿದೆ. ಇದನ್ನ ನೋಡಿ ಏನ್ ಮಾಡಿದ್ದಾರೆ ನಮ್ಮ ಕೊರಟಗೆರೆ ತಾಲೂಕು ಬಿಜೆಪಿ ಮುಖಂಡರಾದಂತಹ ಅನಿಲ್ ಕುಮಾರ್ ಅವರು ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಈ ಒಂದು ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಗ್ತಾ ಇದೆ. ಊರಲ್ಲಿ ಇವಾಗ ನಮ್ಮ ಕೆಂಪಣ್ಣವ್ರು ಹೇಳ್ತಿದ್ರು ಎಲ್ಲಾರ್ಗು ಅಡಿಗೆ ವ್ಯವಸ್ಥೆ ಮಾಡ್ತಾ ಇದೀನಿ ಸರ್, ತುಂಬಾ ಬೇಜಾರಾಗ್ತಾ ಇದೆ ಸರ್, ನಮ್ಗೆ ಎಲ್ಲಾ ತರ ಗ್ರಾಂಟ್ ಆದ್ರೂ ಅದನ್ನ ಹೋಲ್ಡಿಂಗ್ ಕೊಟ್ಟಿದ್ರೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಪರಿಸ್ಥಿತಿ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಇಷ್ಟೊತ್ತನು ತಾವುಗಳು ಈ ಒಂದು ಊರಿನಲ್ಲಿ ಮುಂಜಾಗ್ರತೆಯಾಗಿ ಮುಂದೆ ದಯಮಾಡಿ ಬುದ್ಧಿವಂತರಾಗಿ, ನಾವೇನೋ ಮತ ಹಾಕ್ತಿವಿ, ಯಾರ ಗೆಲ್ತಾರೆ ಎಲ್ಲೋ ಹೋಗ್ತಾರೆ, ನಿಮ್ಮ ಕಷ್ಟನ ಸ್ಪಂದಿಸೋಂತವ್ರಿಗೆ ದಯವಿಟ್ಟು ಮತ ಚಲಾಯಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಯ್ಕೆ ಮಾಡಿ ಕಳಿಸಿ. ನೀವು ವೋಟ್ ಆಗಿದ ತಕ್ಷಣ 3 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷ ಇಲ್ಲಿ ಯಾರು ಬರ್ಲಿಲ್ಲ ಅಂದ್ರೆ ಇಲ್ಲಿ ನಿಮ್ ನೋಡೋರು ಯಾರು ಇರಲ್ಲ. ದಯಮಾಡಿ ನಿಮ್ಮಲ್ಲಿ ಒಗ್ಗಟ್ಟಿರಲಿ. ನಿಮ್ಮೂರಲ್ಲಿ ಯಾವುದೇನಾಗಲಿ ಫಸ್ಟ್ ನಿಮ್ಮಲ್ಲಿ ನೀವು ಮನೆ ಮಾಡಿಸಿ ಇಷ್ಟ ಹೇಳಿ ಇದಕ್ಕೆ ಅನಿಲ್ ಕುಮಾರ್ ಅವರು ಈ ಒಂದು ಫುಡ್ ಕಿಟ್ ನ ಕಳಿಸಿದ್ದಾರೆ. ದಯಮಾಡಿ ಏನ್ 11 ಜನ ಇದ್ದೀರಾ ದಯವಿಟ್ಟು ಎಲ್ಲರೂ ತಗೊಳ್ಳಿ. ಜೊತೆಯಲ್ಲಿ 2,500 ರೂಪಾಯಿ ಒಂದು ಧನ ಸಹಾಯ ಒಂದು ಸಣ್ಣ ಪುಟ್ಟ ಖರ್ಚಿಗೆ ಕೊಟ್ಟಿದ್ದಾರೆ. ಅದನ್ನು ತಾವುಗಳು ತಗೋಬೇಕಾ ತಮ್ಮಲ್ಲಿ ವಿನಂತಿ. ಒಬ್ರವ್ರ ಬಂತಾಳಿ ಯಾರು ಗೊಂದಲ ಮಾಡ್ಕೋಬೇಡಿ.